0 ಇನ್ವೆಸ್ಟ್ಮೆಂಟ್ ಇಂದ ನಾವೇನಾದ್ರೂ ವರ್ಕ್ ಫ್ರಮ್ ಹೋಮ್ ನ ಚೂಸ್ ಮಾಡಬೇಕು. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟ್ ಬಗ್ಗೆ. ಆಲ್ರೆಡಿ ಮೀಶೋ ಆಪ್ ಇದೆ, ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. 10%, 6% ಅಂತ ಕಾಣಿಸ್ತಿರುತ್ತೆ. ಆಟೋ ಡಿಎಂ ಅಂಡ್ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ ಅಂತ 2 ಆಪ್ಷನ್ ಇರುತ್ತೆ. ಅದ್ರ ಮೇಲ್ಗಡೆ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಕವಿ ಸಂತು ಯೂಟ್ಯೂಬ್ ಚಾನಲ್. ಬೇಬಿ ಫುಡ್ಸ್ ಅಂಡ್ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟ್ ಬಗ್ಗೆ. ಕ್ರಿಯೇಟರ್ ಕ್ಲಬ್ ಹೇಗೆ ಜಾಯಿನ್ ಆಗೋದು, ಮೀಶೋನಲ್ಲಿ ಇನ್ಸ್ಟಾನ ಹೇಗೆ ಕನೆಕ್ಟ್ ಮಾಡೋದು ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವರ್ಕ್ ಫ್ರಮ್ ಹೋಮ್ ಜಾಬ್ನ ನಾವು ಸರ್ಚ್ ಮಾಡ್ತೀವಿ ಅಂದರೆ 1000 ರೂಪಿ ಪೇ ಮಾಡಿ, 2000 ರೂಪಿ ಪೇ ಮಾಡಿ ಅಂತ ಇವಾಗ ಎಲ್ಲ ಸ್ಕ್ಯಾಮ್ಗಳು ನಡೀತಾ ಇದೆ. ಅಮೌಂಟ್ ಪೇ ಮಾಡಿದ ಮೇಲೆ ಅವರು ನಮಗೆ ಕಾಂಟ್ಯಾಕ್ಟಿಗೆ ಸಿಗಲ್ಲ. ಯಾವುದೇ 0 ಇನ್ವೆಸ್ಟ್ಮೆಂಟ್ ಇಂದ ನಾವೇನಾದರೂ ವರ್ಕ್ ಫ್ರಮ್ ಹೋಮ್ನ ಚೂಸ್ ಮಾಡಬೇಕು ಅಂದರೆ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಪ್ಲಾಟ್ಫಾರ್ಮ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ಮನೆಯಲ್ಲೇ ಇದ್ಕೊಂಡು ನಿಮ್ಮೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟ್ನ ಸ್ಟಾರ್ಟ್ ಮಾಡ್ಬೋದು. ಬನ್ನಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಮೊಬೈಲ್ ಮೊದಲು ನೀವು ಕಾಣಿಸ್ತಿದೆ ಅನ್ಕೋತೀನಿ, ನನ್ನ ಹತ್ರ ಆಲ್ರೆಡಿ ಮೀಶೋ ಆ್ಯಪ್ ಇದೆ. ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ನಿಮಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೀನಿ, ನೀವು ಅದನ್ನ ನೋಡ್ಬೋದು. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಮೀಶೋ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಆ್ಯಂಡ್ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ನಾನು ಅಪ್ಡೇಟ್ ಮಾಡ್ಕೋತಾ ಇದ್ದೀನಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಆಪ್ಷನ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಡೈರೆಕ್ಟ್ ಮೀಶೋ ಆ್ಯಪ್ಗೆ ಹೋಗುತ್ತೆ. ನೀವು ಹೊಸದಾಗಿ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿರೋದ್ರಿಂದ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಜಾಯಿನ್ ಮಾಡಬೇಕಾಗುತ್ತೆ. ಯಾವುದೇ ಭಯ ಇಲ್ಲ, ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ನೀವು ಮೀಶೋ ಆ್ಯಪ್ನ ಓಪನ್ ಮಾಡ್ಕೋಬೋದು. ಆ್ಯಂಡ್ ನೀವು ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ನಾನು ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿದ್ದೀನಿ. ನೀವು ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಬೈ ಮಾಡ್ಬೋದು. ಮೀಶೋ ಅಫಿಲಿಯೇಟಿಂಗ್ ಮಾಡಲ್ಲ ಅಂದರೂ ಕೂಡ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ತುಂಬಾ ರೀಸನೇಬಲ್ ಆಗಿರೋ ಪ್ರೈಸಲ್ಲಿ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಇನ್ಸ್ಟಾ ID ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಇನ್ಸ್ಟಾ ID ಇದೆ ಅಂದರೆ ನೀವು ಕ್ರಿಯೇಟರ್ ಕ್ಲಬ್ನ ಜಾಯಿನ್ ಮಾಡಬೇಕಾಗುತ್ತೆ. ಅದು ಹೇಗಪ್ಪ ಅಂದರೆ ಇನ್ಸ್ಟಾನ ಓಪನ್ ಮಾಡಿ ಮೀಶೋ ಕ್ರಿಯೇಟರ್ ಕ್ಲಬ್ನ ಸರ್ಚ್ ಬಾಕ್ಸಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ನಾನು ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೀನಿ. ಇಲ್ಲಿ ನಿಮಗೆ ಲಿಂಕ್ಸ್ ಅವೈಲೇಬಲ್ ಇರುತ್ತೆ, 4 ಲಿಂಕ್ಸ್ ಅವೈಲೇಬಲ್ ಇರುತ್ತೆ. ನಾನು ಆಲ್ರೆಡಿ ಜಾಯಿನ್ ಆಗಿರೋದ್ರಿಂದ ನನಗೆ 3 ಲಿಂಕ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಜಾಯಿನ್ ಅಂತ ಲಿಂಕ್ ಇರುತ್ತೆ. ನೀವು ಆ ಜಾಯಿನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೀಶೋ ಅಫಿಲಿಯೇಟ್ ಲಿಂಕ್ ಜನರೇಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಬ್ಯಾಕ್ ಬಂದುಬಿಟ್ಟು ಮೀಶೋ ಆ್ಯಪಲ್ಲಿ ಹೋದರೆ ನಿಮಗೆ ಈ ಥರ ಪ್ರಾಡಕ್ಟ್ ಕೆಳಗಡೆ ಅಫಿಲಿಯೇಟ್ ಅಂತ ಎಷ್ಟು % ಕಮಿಷನ್ ಇದೆ ಅಂತ ತೋರಿಸ್ತಾ ಇರುತ್ತೆ. ನಾನು ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೀನಿ. ನೀವು ಈ ಥರ ಪ್ರಾಡಕ್ಟ್ ಸರ್ಚ್ ಮಾಡಿದರೆ ಕೆಳಗಡೆ ಅಫಿಲಿಯೇಟ್ ಅಂತ 4%, 10%, 6% ಅಂತ ಕಾಣಿಸ್ತಿರುತ್ತೆ, ಕಮಿಷನ್ ಎಷ್ಟು ಬರುತ್ತೆ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಮೀಶೋ ಆ್ಯಪಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಕಾಣಿಸ್ತಿರ್ಬೋದು. ಓಪನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸೆಂಡ್ ಪ್ರಾಡಕ್ಟ್ ಆಟೋ DM ಆ್ಯಂಡ್ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ ಅಂತ 2 ಆಪ್ಷನ್ ಇರುತ್ತೆ. ಅದ್ರ ಮೇಲ್ಗಡೆ ಇನ್ಸ್ಟಾ ID ಲಿಂಕ್ ಅಂತ ಇರುತ್ತೆ. ನಂದು ಆಲ್ರೆಡಿ ಲಿಂಕ್ ಆಗಿರೋದ್ರಿಂದ ಆ ಥರ ಇಲ್ಲ. ನಾನು ನಿಮಗೆ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ತೋರಿಸ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಇನ್ಸ್ಟಾ ID ಪಾಸ್ವರ್ಡ್ ಆ್ಯಂಡ್ ನೇಮ್ನ
ಕರೆಕ್ಟಾಗಿ ಹಾಕಬೇಕಾಗುತ್ತೆ. ನಾನು ಇದನ್ನ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ಅವ್ರ ಮೊಬೈಲಿಂದ ವಿಡಿಯೋ ಮಾಡ್ತಿರೋದು. ಇಲ್ಲಿ ನೀವು ಇನ್ಸ್ಟಾ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ಹಾಕಿದರೆ ನಿಮಗೆ ಆಟೋಮೆಟಿಕ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದ ನಿಮ್ಮ ಇನ್ಸ್ಟಾ ಐ ಡಿ ಜಾಯಿನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಟೋ ಡಿ ಎಮ್ ಆ್ಯಂಡ್ ಅಫಿಲೇಟ್ ಲಿಂಕ್ ಅಂದರೆ ಏನು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೀವು ಆರಾಮಾಗಿ ಈ ಜಾಬ್ನ ಮಾಡ್ಕೊಂಡು ಹೋಗ್ಬೋದು. ಏನಿಲ್ಲ, ಇನ್ಸ್ಟಾ ಐ ಡಿ ಪಬ್ಲಿಕ್ ಮಾಡಬೇಕಷ್ಟೇ. ನೀವು ಫೇಸ್ ರಿವೀಲ್ ಮಾಡಲ್ಲ ನಾವು ಅಂದ್ರೂ ಓಕೆ. ನೀವು ಪ್ರಾಡಕ್ಟ್ನ ತರಿಸ್ಬಿಟ್ಟು ರಿವ್ಯೂ ಮಾಡಿ ನೀವು ಜಸ್ಟ್ ಓಪನಿಂಗ್ ಮಾಡೋದನ್ನ ವಿಡಿಯೋ ಮಾಡಿ ಸೆಂಡ್ ಮಾಡಿದ್ರು ಸಾಕು. ಆರಾಮಾಗಿ ನೀವು ಈ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ಬೋದು. ನಂಗಂತೂ ಈ ಪ್ಲ್ಯಾಟ್ಫಾರ್ಮ್ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಆಟೋಡಿಯಮ್ ಅಂದರೆ ಏನು, ಅಫಿಲೇಟ್ ಲಿಂಕ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.